ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ನಾನಿವತ್ತು ಬೀಟಲ್ ಲೀವ್ಸ್ ಪ್ಲ್ಯಾಂಟ್ ಅಂದರೆ ವಿಳ್ಯದೆಲೆ ಗಿಡ ರೀಪಾಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಪಾಟ್ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ತೆಂಗಿನ ನಾರು ಹಾಕ್ಕೊಂಡಿದ್ದೀನಿ. ಇದು ನೋಡಿ, ಒಂದು ಬೌಲ್ ಮಸ್ಟರ್ಡ್ ಕೇಕ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗೊಬ್ಬರ, ಸ್ವಲ್ಪ ಮಣ್ಣು, ಅಲ್ಲಿ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು. ನನಗೆ ಎಷ್ಟು ಬೇಕೋ ಅಷ್ಟು ಈಗ ರೀಪಾಟ್ ಮಾಡೋದಕ್ಕೆ ಮಾತ್ರ ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ಸ್ಯಾಂಡ್ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ತೆಂಗಿನ ನಾರನ್ನ ಪಾಟಲ್ಲಿ ಹಾಕೋದ್ರಿಂದ ನೀರು ಚೆನ್ನಾಗಿ ಡ್ರೈನ್ ಔಟ್ ಆಗುತ್ತೆ. ವಿಳ್ಯದೆಲೆ ಗಿಡಕ್ಕೆ ಯಾವಾಗ್ಲೂ ಪೋರಸ್ ಆಗಿರಬೇಕು ಮಣ್ಣು, ನೀರು ಚೆನ್ನಾಗಿ ಡ್ರೈನ್ ಔಟ್ ಆಗಬೇಕು, ನೀರು ನಿಂತ್ಕೊಂಡಿರಬಾರ್ದು ಯಾವಾಗ್ಲೂ. ಹೀಗೆ ತುಂಬಿಸ್ಕೊಳ್ತೀನಿ. ಮಣ್ಣು ತುಂಬಿಸ್ಕೊಂಡ್ಬಿಟ್ಟು ರೀಪಾಟ್ ಮಾಡ್ಕೋತೀನಿ. ನನಗೆ ಯಾವ ರೀತಿ ಬೇಕೋ ಆ ಥರ ನಾನು ಗೊಬ್ಬರನ, ನನಗೆ ಎಷ್ಟು ಬೇಕೋ ಆ ಪಾಟಿಗೆ ತಕ್ಕನ ಹಾಗೆ ನಾನು ಗೊಬ್ಬರನ ಹಾಕ್ಕೊಳ್ತೀನಿ. ನೋಡಿ ಎಷ್ಟು ಹೆಲ್ದಿಯಾಗಿ ಬಂದಿದೆ ವಿಳ್ಯದೆಲೆ ಗಿಡ. ಇದು ನಾನು ಕಟ್ಟಿಂಗಿಂದ ಗ್ರೋ ಮಾಡಿದ್ದು. 1.5 ಮಂತ್ ಆಯಿತು ಹಾಕಿಬಿಟ್ಟು. ಇವಾಗ ಇಷ್ಟು ದೊಡ್ಡದಾಗಿದೆ. ಇದಕ್ಕೆ ನಾನು ಯೂಶ್ವಲಿ ನೀಮ್ ಆಯಿಲ್ ಸ್ಪ್ರೇ ಮಾಡ್ತಾ ಇರ್ತೀನಿ. ಮತ್ತು ಬೆಕಾಸ್ ಹುಲ್ಸ್ ಹಾಕ್ತಾಯಿದ್ದೆ, 1-2-3 ಸರಿ ಹಾಕಿದ್ದೆ. ಸೊ ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ಎಲೆಗಳು ಬಂದಿದೆ. ಇದು ಪಾಟ್ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಇನ್ನು ಸ್ವಲ್ಪ ಮಣ್ಣು ತುಂಬಿಸ್ಕೊಳ್ತೀನಿ. ವಿಳ್ಯದೆಲೆ ಗಿಡಕ್ಕೆ ಯಾವಾಗ್ಲೂ ತುಂಬ ಬಿಸಿಲಾಗಿ ಬರಲ್ಲ. ಇದು ಸ್ವಲ್ಪ ಬೆಳಗಿನ ಜಾವದ 2 hours ಬಿಸಿಲು ಸಾಕಾಗುತ್ತೆ. ಇದನ್ನು ಸ್ವಲ್ಪ ಶೇಡಿ ಏರಿಯಾದಲ್ಲೇ ಇಡಬೇಕು. ಸೊ ಬಾಲ್ಕನಿನಲ್ಲಿ ನಾವು ಇಟ್ಕೋಬೋದು. ಇದಕ್ಕೆ ಮಾಸ್ಟಿಕ್ನ ನಾನು ಹಾಕ್ತೀನಿ. ಇದು ಕ್ರೀಪರ್ ಆಗಿರೋದ್ರಿಂದ ಮಾಸ್ಟಿಕ್ ಸಹಾಯದಿಂದನೇ ಇದು ಬೆಳಿಬೇಕು. ಆವಾಗ ಮಾಸ್ಟಿಕ್ ಹೆಲ್ಪ್ ತಗೊಂಡು ಇದು ಅದ್ರ ಗ್ರಿಪ್ಪಲ್ಲಿ ಬೆಳ್ಕೊಳ್ತಾ ಹೋಗುತ್ತೆ. ಯಾವುದೇ ಕ್ರೀಪರ್ಸ್ ಆಗಲಿ ಅದಕ್ಕೆ ಮಾಸ್ಟಿಕ್ ಹಾಕಿದ್ರೇ ಚೆನ್ನಾಗಿ ಬೆಳ್ಕೊಂಡು ಹೋಗೋದು. ಮನಿ ಪ್ಲ್ಯಾಂಟ್ಸ್ಗೂ ಅಷ್ಟೇ, ಪ್ರತಿಯೊಂದು ಕ್ರೀಪರ್ಸ್ಗೂ ನಾನು ಮಾಸ್ಟಿಕ್ ಹಾಕ್ತೀನಿ. ಇದು ಮಾಸ್ಟಿಕ್ ನಾನೇ ಮಾಡಿರೋದು. ಅದನ್ನು ಹೇಗೆ ಮಾಡಬೇಕು ಅಂತ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ, ತೋರಿಸ್ತೀನಿ. ವಿಳ್ಯದೆಲೆನ ನಾವು ಯಾವಾಗಲೂ ಪೂಜೆಗೆ ಯೂಸ್ ಮಾಡ್ತೀವಿ. ಮತ್ತು ಇದು ನಾಟಿ ವಿಳ್ಯದೆಲೆ. ಇದು ನೋಡಿ ತುಂಬ ದೊಡ್ಡದಾಗಿದೆ ಎಲೆಗಳು. ನಾಟಿ ಎಲೆ ಇದು ಕಲಶಕ್ಕೆಲ್ಲ ಇಡೋದಕ್ಕೆ ಬಹಳ ಚೆನ್ನಾಗಿದೆ. ಇದು ನೋಡಿ, ಹೀಗೆ ಕಟ್ಕೊಳ್ತೀನಿ. ಥ್ರೆಡ್ ಸಹಾಯದಿಂದ ಒಂದೊಂದು ಇದನ್ನು ಕಟ್ಕೊಳ್ತಾ ಹೋಗ್ತೀನಿ. ಆವಾಗ ಮಾಸ್ಟಿಕ್ ಸಪೋರ್ಟಿಂದ ವಿಳ್ಯದೆಲೆ ಗಿಡ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಅದನ್ನು ಬೆಳೆಸ್ಕೊಳ್ಬಹುದು. ಬುಷಿಯಾಗಿ ಬರುತ್ತೆ. ನೆಲದಲ್ಲಾದರೆ ನಾವು ಯಾವುದಾದ್ರೂ ಮರಕ್ಕೆ ಹಬ್ಸಿದ್ರೂ ಅದು ಹಬ್ಕೊಳ್ಳುತ್ತೆ. ನಾವು ಟೆರೆಸ್ ಮೇಲೆ ಇಡ್ತಾ ಇರೋದ್ರಿಂದ ಅದಕ್ಕೆ ಮಾಸ್ಟಿಕ್ ಹಾಕಲೇಬೇಕಾಗುತ್ತೆ. ಹೀಗೆ ಎಲ್ಲದನ್ನು ಕಟ್ಕೊಳ್ತೀನಿ. ವಿಳ್ಯದೆಲೆ ಗಿಡಕ್ಕೂ ರೋಗ ಸಾಮಾನ್ಯವಾಗಿ ಕಾಡುತ್ತೆ. ಸೊ ನಾವು ವೀಕ್ಲಿ ಒನ್ಸ್ ಅಥವಾ 15 days ಒನ್ಸ್ ನಾವು ನೀಮ್ ಆಯಿಲ್ ಸ್ಪ್ರೇ ಮಾಡ್ಕೋತಾ ಇದ್ದರೆ ಯಾವುದೇ ರೋಗನೂ ಬರೋದಿಲ್ಲ. ಇದು ನಾವು ವಿಳ್ಯದೆಲೆ ಹಾಕೋದ್ರಿಂದ, ತಿನ್ನೋದಕ್ಕೂ ಯೂಸ್ ಮಾಡೋದ್ರಿಂದ ನಾನು ಕೆಮಿಕಲ್ ಫರ್ಟಿಲೈಸರ್ನ, ಕೆಮಿಕಲ್ ಪೆಸ್ಟಿಸೈಡೇ ಆಗಲಿ ಇದಕ್ಕೆ ಸ್ಪ್ರೇ ಮಾಡಲ್ಲ ನಾನು. ನೀವು ಬೆಕಾಸುಲ್ಸ್ ಬಿ ಕಾಂಪ್ಲೆಕ್ಸ್ ಅಂತ ಬರುತ್ತಲ್ಲ, ಅದನ್ನು ಹಾಕಿ ನೋಡಿ ವಿಳ್ಯದೆಲೆ ಗಿಡಕ್ಕೆ. ವಾಟ್ರಲ್ಲಿ ಮಿಕ್ಸ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಎಲೆಗಳು ಹೆಲ್ದಿಯಾಗಿ ದೊಡ್ಡ ಎಲೆಗಳು ಬರುತ್ತೆ. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡ ಲೀಫ್ ಬಂದಿದೆ. ಮಾಸ್ಟಿಕ್ಕು ಅಷ್ಟೇ ದೊಡ್ಡದನ್ನೇ ಹಾಕಿದ್ದೀನಿ ನಾನು, ಮತ್ತೆ ಚೇಂಜ್ ಮಾಡೋದು ಬೇಡ ಅಂತ. ಹೀಗೆ ಮಣ್ಣನ್ನೆಲ್ಲ ನೀಟಾಗಿ ತುಂಬಿಕೊಂಡು ನೋಡಿ, ಮಣ್ಣು ಎಷ್ಟು ನೀಟಾಗಿದೆ. ಗೊಬ್ಬರ ಮಿಕ್ಸ್ ಮಣ್ಣು
ಆಗಿರೋದ್ರಿಂದ ಪೋರಸ್ ಆಗಿರುತ್ತೆ, ನೀರು ನೀಟಾಗಿ ಡ್ರೈನ್ ಔಟ್ ಆಗಿ ಹೊರಟೋಗುತ್ತೆ.